ಸ್ನೇಹಿತರೆ, ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಮಿತ್ರರೇ, ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಸ್ನೇಹಿತರೆ, ಜಗತ್ತು ಮೂರನೇ ಮಹಾಯುದ್ಧವನ್ನೇನಾದರೂ ನೋಡಬಯಸ್ತಾ ಇದೆಯಾ? ಇದಕ್ಕೆ ಕಾರಣವಾಗ್ತಾ ಇರೋದು ವರ್ಷಾರಂಭದಲ್ಲೇ ಯುದ್ಧದ ಕಾರ್ಮೋಡಗಳು, ತಳ್ಳಣಗಳು, ಆಂತರಿಕ ಯುದ್ಧಗಳು, ಬಾಹ್ಯ ಒತ್ತಡಗಳು ಕೆಲವು ದೇಶಗಳನ್ನು ಬಲಿಪಡೆಯುತ್ತವ. ಇದರ ಜೊತೆಗೆ ಅಮೆರಿಕಾದ ಅತಿರೇಕ ನಿರ್ಧಾರಗಳು, ಚೀನಾದ ಡೆಟ್ ಟ್ರ್ಯಾಪ್ ನೀತಿಗಳು, ರಷ್ಯಾದ ಯುದ್ಧೋನ್ಮಾದ ಇವುಗಳನ್ನು ನೋಡ್ತಿದ್ರೆ ಜಗತ್ತು ಮೂರನೇ ಮಹಾಯುದ್ಧದ ಭೀತಿಯನ್ನ ಎದುರಿಸ್ತಾ ಇದೆ ಅಂತ ಅನ್ಸದೇ ಇರೋದಿಲ್ಲ. ಹೀಗೆ ಒಂದು ಕಡೆ ಜಗತ್ತು ಯುದ್ಧದ ಭೀತಿಯನ್ನ ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಭಾರತಕ್ಕೆ ಎರಡು ಪ್ರಮುಖ ರಾಷ್ಟ್ರಗಳಿಂದ ಖುಷಿ ಸುದ್ದಿ ಸಿಗ್ತಾ ಇದೆ. ಸ್ನೇಹಿತರೆ, ಅಮೆರಿಕ ಹಾಗೂ ಭಾರತದ ನಡುವೆ ಬಹುತೇಕ ಟ್ರೇಡ್ ಡೀಲ್ ಫೈನಲ್ ಆಗುವ ಲಕ್ಷಣಗಳು ಕಂಡುಬರ್ತಾ ಇದೆ. ಅಲ್ಲಿ ಪರಸ್ಪರ ಎರಡು ದೇಶಗಳ ವಿದೇಶಾಂಗ ಇಲಾಖೆಯ ಮುಖ್ಯಸ್ಥರು ಮಾತುಕತೆಗೆ ಇಳಿದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಡೀಲ್ ಫೈನಲ್ ಆಗತ್ತೆ ಅನ್ನೋ ಭರವಸೆ ಸಿಗ್ತಾ ಇದೆ. ಹೀಗೆ ಅಮೆರಿಕಾದ ಟ್ರೇಡ್ ಡೀಲ್ ವಿಚಾರವಾಗಿ ಭಾರತಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದ್ರೆ, ಭಾರತದ ಮತ್ತೊಂದು ಮಿತ್ರ ರಾಷ್ಟ್ರ ಫ್ರಾನ್ಸ್ ಕಡೆಯಿಂದ ಸಂಪೂರ್ಣ ಜೆಟ್ ಎಂಜಿನ್ ತಂತ್ರಜ್ಞಾನ ಸಿಗುವ ಸೂಚನೆಗಳು ಸಹ ಸಿಗ್ತಾ ಇದೆ. ಜೊತೆಗೆ ಭಾರತ ಹಾಗೂ ಫ್ರಾನ್ಸ್ನ ನಡುವೆ ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಪಟ್ಟಂತೆ ಐತಿಹಾಸಿಕ ಡಿಫೆನ್ಸ್ ಡೀಲ್ ಆಗ್ತಾ ಇದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಮೆರಿಕ ಹಾಗೂ ಭಾರತದ ಟ್ರೇಡ್ ಡೀಲ್ ವಿಚಾರವಾಗಿ ಅನೇಕ ಬಾರಿ ಮಾತುಕತೆಗಳು ಅಧಿಕಾರಿಗಳ ಮಟ್ಟದಲ್ಲಿ ನಡೆದು ಇರೋದು ನಿಮಗೆ ಗೊತ್ತಿರೋ ವಿಚಾರವೇ. ಈ ಟ್ರೇಡ್ ಡೀಲನ್ನ ಒಂದು ರೀತಿ ಕಬ್ಬಿಣದ ಕಡಲೆ ಅಂತಲೇ ಹೇಳಲಾಗ್ತಿತ್ತು. ಆದರೆ ಇವಾಗ ಈ ಡೀಲ್ಗೆ ಎರಡು ದೇಶದಿಂದ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಸ್ನೇಹಿತರೆ, ಭಾರತದ ವಿದೇಶಾಂಗ ಸಚಿವರಾಗಿರುವಂತಹ ಎಸ್ ಜೈಶಂಕರ್ ಮತ್ತು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿರುವಂತಹ ಮಾರ್ಕೋ ರೂಬಿಯೋ ಇವರ ನಡುವೆ ದೂರವಾಣಿಯಲ್ಲಿ ಮಾತುಕತೆಯಾಗಿದೆ. ಈ ಮಾತುಕತೆಯಲ್ಲಿ ವ್ಯಾಪಾರ ಒಪ್ಪಂದ, ಕ್ರಿಟಿಕಲ್ ಮಿನರಲ್ಸ್, ಅಣುಶಕ್ತಿ, ರಕ್ಷಣಾ ಕ್ಷೇತ್ರಗಳ ಸಹಕಾರದ ಬಗ್ಗೆ ಬಹಳ ಉತ್ತಮವಾದಂತಹ ಚರ್ಚೆ ನಡೆದಿದೆ. ಮಾತುಕತೆ ಬಹಳ ಉತ್ತಮವಾಗಿತ್ತು ಹೀಗಂತ ಜೈಶಂಕರ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಜೊತೆಗೆ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಎರಡು ದೇಶಗಳು ನಿರಂತರವಾಗಿ ಟಚ್ನಲ್ಲಿ ಇರೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದನ್ನು ಕೂಡ ಜೈಶಂಕರ್ ತಿಳಿಸಿದ್ದಾರೆ. ಅಲ್ಲಿಗೆ ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಮಾತುಕತೆ ನಡೀತಾ ಇದೆಯಲ್ಲ, ಇದು ಬಹಳ ಮೇಲ್ಮಟ್ಟದಲ್ಲೇ ನಡೆಯೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಎರಡು ದೇಶಗಳ ನಿಯೋಗದ ಹಂತದಲ್ಲಿ ಮಾತುಕತೆ ನಡೀತಾ ಇತ್ತು. ಭಾರತದ ಒಂದು ಟ್ರೇಡ್ ನಿಯೋಗ ಇರ್ತಾ ಇತ್ತು, ಅಮೆರಿಕದ ಒಂದು ಟ್ರೇಡ್ ನಿಯೋಗ ಬರ್ತಾ ಇತ್ತು. ಅವರಿಬ್ಬರ ನಡುವೆ ಮಾತುಕತೆ ನಡೀತಾ ಇತ್ತು. ಈ ನಿಯೋಗಕ್ಕೆ ಬಹಳ ದೊಡ್ಡ ಡಿಸಿಷನ್ ತೆಗೆದುಕೊಳ್ಳುವಂತಹ ಅಧಿಕಾರ ಇರೋದಿಲ್ಲ. ಆದರೆ ಈಗ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದ್ರೆ ಅಮೆರಿಕದ ವಿದೇಶಾಂಗ ಸಚಿವರು ಜೊತೆಗೆ ಭಾರತದ ವಿದೇಶಾಂಗ ಸಚಿವರು ಈ ಹಂತದಲ್ಲೇ ಟ್ರೇಡ್ ಡೀಲ್ನ ಮಾತುಕತೆ ಆರಂಭಗೊಂಡಿರುವಂಥದ್ದು ಇದು ತಾರ್ಕಿಕ ಅಂತ್ಯಕ್ಕೆ ತಲುಪಬಹುದು ಅನ್ನುವಂಥ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಹಾಗೆ ನಿನ್ನೆ ಒಂದು ವಿಚಾರ ಇಡೀ ದೇಶದಲ್ಲಿ ಸದ್ದು ಮಾಡಿತ್ತು. ಅದೇನು ಅಂದ್ರೆ, ಒಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಇದರಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಯತ್ನ ಮಾಡ್ತಾ ಇದೆ. ಅವರು ತಯಾರಿಯಲ್ಲೂ ಕೂಡ ಇದ್ದಾರೆ. ಅವರು ಸೈನಿಕವಾಗಿಯೂ ಕೂಡ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲದರ ಮಧ್ಯೆ ಟ್ರಂಪ್ ಅವರು ತನ್ನ ಪ್ರಚಾರವನ್ನ ಗಿಟ್ಟಿಸುವುದಕ್ಕೆ ಸದಾ ಯತ್ನ ಮಾಡ್ತಿರ್ತಾರಲ್ಲ, ಹಾಗೆ ಮೊನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಇರಾನ್ ದೇಶದ ಜೊತೆಗೆ ಯಾವೆಲ್ಲ ದೇಶಗಳು ವ್ಯಾಪಾರವನ್ನ ಹೊಂದಿದಾವೋ ಆ ದೇಶಗಳು ಅಮೆರಿಕದ ಹೆಚ್ಚುವರಿ 25% ಟ್ಯಾರಿಫ್ಗೆ ಒಳಪಡ್ತಾವೆ. ಇದು ಈ ತಕ್ಷಣದಿಂದಲೇ ಜಾರಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಭಾರತದಲ್ಲಿ ಸಹಜವಾಗಿ ಆತಂಕ ಶುರುವಾಯಿತು. ಯಾಕೆ ಅಂತಂದ್ರೆ, ಈಗಾಗಲೇ ಭಾರತ ಅಮೆರಿಕದ 50% ಟ್ಯಾರಿಫ್ ಅನ್ನ ಫೇಸ್ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೂ 25% ಟ್ಯಾರಿಫ್ ಬೀಳತ್ತಲ್ಲ, ಭಾರತ 75% ಟ್ಯಾರಿಫ್ ಅನ್ನ ಪೇ ಮಾಡಬೇಕಲ್ಲ ಅಂತ ಭಾರತದಲ್ಲಿ ಯೋಚನೆಗಳು ಶುರುವಾಯಿತು. ಇದಕ್ಕೆ ಕಾರಣ ಏನು ಅಂತಂದ್ರೆ, ಭಾರತ ಇರಾನ್ ಜೊತೆಗೂ ಕೂಡ ಒಂದು ಚಿಕ್ಕ ಮೊತ್ತದ ವ್ಯಾಪಾರವನ್ನ ಹೊಂದಿದೆ. ಆದರೆ ಈ ವಿಚಾರವನ್ನ ಜೈಶಂಕರ್ ಅವರು ಮಾರ್ಕೋ ರೂಬಿಯೋ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಇದೇ ಆಧಾರದಲ್ಲಿ ಕೆಲ ವರದಿಗಳು ಏನ್ ಬಂದಿದ್ದಾವೆ ಕೇಳಿದ್ರೆ, ಅಮೆರಿಕ ಭಾರತಕ್ಕೆ ಇರಾನ್ ಟ್ಯಾರಿಫ್ನಿಂದ ರಿಲೀಫ್ ಕೊಟ್ಟಿದೆ ಅಂತ. ಇದಕ್ಕೆ ಕಾರಣ ವೆರಿ ಸಿಂಪಲ್.
ಇವತ್ತು ಭಾರತ ಮತ್ತು ಇರಾನ್ ನಡುವೆ ಯಾವ ರೀತಿಯ ವ್ಯಾಪಾರ ನಡೆಯುತ್ತೆ? ಭಾರತ ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನ ಇರಾನ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಜೊತೆಗೆ ಸಾಂಬಾರ್ ಪದಾರ್ಥಗಳನ್ನ ಕಳುಹಿಸಿಕೊಡುತ್ತೆ. ಹಾಗೆ ಟೀ, ಕಾಫಿಯೂ ಕೂಡ ಭಾರತದಿಂದ ಇರಾನ್ಗೆ ರಫ್ತಾಗುತ್ತೆ. ಇದು ಯಾವುದೂ ಕೂಡ ಇರಾನ್ನ ಸರ್ಕಾರಕ್ಕೆ ಲಾಭ ಮಾಡಿಕೊಡುವಂಥ ವ್ಯಾಪಾರ ಅಲ್ಲ. ಇರಾನ್ನ ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಭಾರತ ರಫ್ತು ಮಾಡ್ತಾ ಇದೆ. ಅದೇ ಭಾರತ ಇರಾನ್ನಿಂದ ದೊಡ್ಡ ಪ್ರಮಾಣದಲ್ಲಿ ಏನನ್ನೂ ತರಿಸಿಕೊಳ್ತಿಲ್ಲ, ಇರಾನ್ನ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇಲ್ಲ. ಹೀಗಾಗಿ ಇರಾನ್ನ ಸರ್ಕಾರಕ್ಕೆ ಭಾರತದೊಂದಿಗಿನ ವ್ಯಾಪಾರ ಲಾಭದಾಯಕವಾಗಿಲ್ಲ. ಜೊತೆಗೆ ಭಾರತ ಮತ್ತು ಇರಾನ್ನ ನಡುವೆ ವಾರ್ಷಿಕವಾಗಿ ವ್ಯಾಪಾರ ನಡೆಯುವಂಥದ್ದೇ $1.4 ಬಿಲಿಯನ್ ನಿಂದ $1.5 ಬಿಲಿಯನ್ ವರೆಗೆ ವ್ಯಾಪಾರ ನಡೆಯುತ್ತೆ. ಇದು ಬಹಳ ಚಿಕ್ಕ ಪ್ರಮಾಣದ್ದು. ಇರಾನ್ನ ಟಾಪ್ 25 ಟ್ರೇಡಿಂಗ್ ಪಾರ್ಟ್ನರ್ ಅನ್ನ ಪಟ್ಟಿ ಮಾಡಿದ್ರೂ ಕೂಡ ಅದರಲ್ಲಿ ಭಾರತದ ಹೆಸರು ಬರೋದಿಲ್ಲ. ಭಾರತದ ಒಟ್ಟು ವ್ಯಾಪಾರದಲ್ಲಿ ಇರಾನ್ ಜೊತೆಗೆ ಭಾರತ ಹೊಂದಿರುವಂಥ ವ್ಯಾಪಾರ ಕೇವಲ 5% ಮಾತ್ರ. ಅಂದ್ರೆ ₹100 ಒಂದು ವರ್ಷದಲ್ಲಿ ಭಾರತ ವ್ಯಾಪಾರ ಮಾಡಿದೆ ಅಂತಂದ್ರೆ ಅದರಲ್ಲಿ ಕೇವಲ 15 ಪೈಸೆಯನ್ನ ಮಾತ್ರ ಇರಾನ್ ಜೊತೆಗೆ ವ್ಯಾಪಾರ ಮಾಡಿರುತ್ತೆ. ಹೀಗಾಗಿ ಇರಾನ್ ವಿಚಾರದಲ್ಲಿ ಅಮೆರಿಕ ವಿಧಿಸಿದಂತಹ 25% ಹೆಚ್ಚುವರಿ ಟ್ಯಾರಿಫ್ ಏನಿದೆ ಇದು ಭಾರತಕ್ಕೆ ಅನ್ವಯಿಸುವುದಿಲ್ಲ. ಭಾರತಕ್ಕೆ ಈಗೇನು 50% ಟ್ಯಾರಿಫ್ ಇದೆಯಲ್ಲ, ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲಿಯವರೆಗೆ ಕೇಳಿದ್ರೆ ಟ್ರೇಡ್ ಡೀಲ್ ಫೈನಲ್ ಆಗುವವರೆಗೂ. ಹೀಗೆ ಫ್ರೆಂಡ್ಸ್, ಅಮೆರಿಕ ಮತ್ತು ಭಾರತದ ನಡುವೆ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ ಆಗೋದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣ ಕೂಡ ಇದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಅಮೆರಿಕ ಮತ್ತು ಭಾರತದ ನಡುವೆ ಬಹಳ ವರ್ಷಗಳಿಂದಲೂ ಕೂಡ ಸಂಬಂಧ ಸುಧಾರಣೆ ಆಗ್ತಲೇ ಬಂದಿತ್ತು. ಅಮೆರಿಕನರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಭಾರತ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ದೇಶ. ಭಾರತವನ್ನ ತನ್ನ ಜೊತೆಗೆ ಇಟ್ಕೊಳ್ಳೋದಂಥದ್ದು ಅಮೆರಿಕಾಗೂ ಕೂಡ ಲಾಭದಾಯಕ. ಆದರೆ ಮಧ್ಯದಲ್ಲಿ ಈ ಗೊಂದಲಗಳೇನು ನಿರ್ಮಾಣ ಆದ್ವಲ್ಲ, ಇದೆಲ್ಲವೂ ಕೂಡ ಟ್ರಂಪ್ ಕಾರಣದಿಂದಾಗಿ ಉಂಟಾದಂಥ ಗೊಂದಲಗಳು. ಇದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದೇ ಹೊರತು ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ. ಹೀಗಾಗಿ ಅಮೆರಿಕ ಸರ್ಕಾರ ಇಂದಲ್ಲ ನಾಳೆ ಭಾರತದೊಂದಿಗೆ ಹೊಂದಾಣಿಕೆ ಮಾಡಲೇಬೇಕು. ಆ ಪ್ರಯತ್ನವನ್ನ ಈಗ ಆರಂಭಿಸಿದಂತೆ ಕಂಡುಬರ್ತಾ ಇದೆ. ಇದಿಷ್ಟು ಅಮೆರಿಕ ಮತ್ತೆ ಭಾರತಕ್ಕೆ ಸಂಬಂಧಿಸಿದ ಟ್ರೇಡ್ ಡೀಲ್ ವಿಚಾರವಾದ್ರೆ, ಫ್ರಾನ್ಸ್ ಜೊತೆಗೆ ಕೂಡ ಭಾರತ ಐತಿಹಾಸಿಕ ಡಿಫೆನ್ಸ್ ಡೀಲ್ ಅನ್ನ ಮಾಡ್ಕೊಳ್ತಾ ಇದೆ. ಅದೇನು ಕೇಳಿದ್ರೆ, ಫ್ರಾನ್ಸ್ನ ಸ್ಯಾಫ್ರಾನ್ ಭಾರತದಲ್ಲೇ ಇಂಜಿನ್ ತಯಾರು ಮಾಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ. ಸಂಪೂರ್ಣವಾಗಿ ಯುದ್ಧ ವಿಮಾನದ ಇಂಜಿನ್ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಭಾರತಕ್ಕೆ ಬಿಟ್ಕೊಡೋದಕ್ಕೆ ಸ್ಯಾಫ್ರಾನ್ ಓಕೆ ಅಂದಿದೆ. ಭಾರತದ ಎಲ್ಲಾ ಬೇಡಿಕೆಗಳಿಗೂ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಸ್ಯಾಫ್ರಾನ್ 100ಕ್ಕೆ 100 ಇಂಜಿನ್ ತಂತ್ರಜ್ಞಾನ ಹಂಚಿಕೊಳ್ಳುವುದಾಗಿ ಹೇಳಿದೆ. ಡಿಆರ್ಡಿಒ ಹಾಗೂ ಸ್ಯಾಫ್ರಾನ್ ಎರಡೂ ಸೇರಿ 110ರಿಂದ 130 ಕಿಲೋಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ ಅನ್ನು ಸಿದ್ಧ ಮಾಡ್ತವೆ. ಸಂಪೂರ್ಣವಾಗಿ ತಂತ್ರಜ್ಞಾನ ಹಂಚಿಕೆಯಾಗುತ್ತೆ. ಆ ಇಂಜಿನ್ ಮೇಲಿನ ಅಧಿಕಾರ ಕೂಡ ಭಾರತದ್ದೇ ಆಗಿರುತ್ತೆ. ಈಗ ಈ ಡೀಲ್ ಹೆಚ್ಚು ಕಡಿಮೆ ಅಂತಿಮಗೊಂಡಿದ್ದು, ಪ್ರಧಾನಿ ನೇತೃತ್ವದ ಸಿಸಿಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಅಂತಿಮ ಒಪ್ಪಿಗೆಯನ್ನ ಪಡೆಯುವ ಹಂತವನ್ನ ಇದು ತಲುಪಿದೆ. ಸ್ನೇಹಿತರೆ, ಸಿಸಿಎಸ್ ಅಲ್ಲಿ ಪ್ರಧಾನಿ, ರಕ್ಷಣಾ ಸಚಿವರು, ಗೃಹ ಸಚಿವರು ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇರ್ತಾರೆ. ಈ ಕಮಿಟಿ ಅಂತಿಮ ಒಪ್ಪಿಗೆಯನ್ನು ಕೊಟ್ರೆ ಆನಂತರ ಇಂಜಿನ್ ತಯಾರಿಗೆ ಬೇಕಾದ ಹೂಡಿಕೆಗಳು ಆರಂಭ ಆಗ್ತವೆ ಮತ್ತು ಕೆಲಸ ಕೂಡ ಶುರುವಾಗುತ್ತೆ. ಇಲ್ಲಿ ಎಲ್ಲ ಅಂದುಕೊಂಡ ಹಾಗೆ ಆದ್ರೆ ಇದೇ ವರ್ಷದಲ್ಲಿ ಭಾರತದಲ್ಲಿ 5th ಜನರೇಷನ್ ಯುದ್ಧ ವಿಮಾನಗಳಿಗೆ ಇಂಜಿನ್ ತಯಾರು ಮಾಡುವ ಕೆಲಸ ಆರಂಭ ಆಗುತ್ತೆ. ಅದು ಸಂಪೂರ್ಣ ಮೇಕ್ ಇನ್ ಇಂಡಿಯಾ ಇಂಜಿನ್ ಆಗಿರುತ್ತೆ. ಜೊತೆಗೆ ಅದರ ಎಲ್ಲಾ ತಂತ್ರಜ್ಞಾನವೂ ಭಾರತದ ಡಿಆರ್ಡಿಒಗೆ ಸಿಗುತ್ತೆ. 2030ರ ಹೊತ್ತಿಗೆ ನಮ್ಮ 5ನೇ ತಲೆಮಾರಿನ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ 2030ರ ಹೊತ್ತಿಗೆ ಭಾರತಕ್ಕೆ 5th ಜನರೇಷನ್ ಯುದ್ಧ ವಿಮಾನ ಸಿಗುತ್ತೆ. ಹೀಗೆ ಸ್ಯಾಫ್ರಾನ್ನ ಇಂಜಿನ್ ಫೈನಲ್ ಮಾಡೋ ಮೂಲಕ ಭಾರತ ಫ್ರಾನ್ಸ್ಗೆ ಒಂದು ದೊಡ್ಡ ವ್ಯಾಪಾರ ಅವಕಾಶವನ್ನ ಕೊಡ್ತಾ ಇರೋದ್ರ ಬೆನ್ನಲ್ಲೇ ಫ್ರಾನ್ಸ್ಗೆ ಮತ್ತೊಂದು ಆಫರ್ ಸಿಗೋ ಹಾಗೆ ಕೂಡ ಕಾಣ್ತಾ ಇದೆ. ಅದು ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ಡೀಲ್. ಫ್ರಾನ್ಸ್ ಭಾರತೀಯ ವಾಯುಪಡೆಗೆ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವ ಪ್ರಪೋಸಲ್ ಒಂದನ್ನ ವಾಯುಪಡೆಯ ಸರ್ವಿಸ್ ಹೆಡ್ ಕ್ವಾರ್ಟರ್ಸ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ಗೆ ಕಳಿಸಿಕೊಟ್ಟಿದೆ. ಆ ಪೈಕಿ 96ರಿಂದ 102 ಯುದ್ಧ ವಿಮಾನಗಳು ಭಾರತದಲ್ಲೇ ಮೇಕ್ ಇನ್ ಇಂಡಿಯಾ ಆಗಬೇಕು. ಹಾಗೆ 12ರಿಂದ 18 ಯುದ್ಧ ವಿಮಾನಗಳು ರೆಡಿ ಕಂಡೀಷನ್ನಲ್ಲಿ ಫ್ರಾನ್ಸ್ನಿಂದ ಬರಬೇಕು ಅಂತ ಹೇಳಲಾಗಿದೆ. ಇದು ಸುಮಾರು 3.25 ಲಕ್ಷ ಕೋಟಿ ರೂಪಾಯಿಗಳ ಡೀಲ್. ಅಂದ್ರೆ ಸರಿಸುಮಾರು $36 ಬಿಲಿಯನ್ ಡೀಲ್. ಇದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ರಕ್ಷಣಾ ಡೀಲ್ ಅಂತ ಇದು ಅನಿಸ್ಕೊಳ್ಳುತ್ತೆ. ಈ ಬಗ್ಗೆ ಎಎನ್ಐ ಸುದ್ದಿವಾಹಿನಿ ವರದಿ ಮಾಡಿದೆ. ಈಗ ಈ ಪ್ರಪೋಸಲ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಮುಂದಕ್ಕೆ ಬಂದಿದೆ. ಅಲ್ಲಿ ಓಕೆ ಆಗಿ ರಕ್ಷಣಾ ಸಚಿವರ ನೇತೃತ್ವದ ಎಕ್ವಿಸಿಷನ್ ಕಮಿಟಿಯ ಮುಂದಕ್ಕೆ ಇದು ಬರಬೇಕು.
ಆನಂತರ ಸಿಸಿಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿಯ ಮುಂದೆ ಬಂದು ಅಲ್ಲಿ ಓಕೆ ಆದ್ರೆ ಅದಾದ ನಂತರ ಖರೀದಿ ಪ್ರಕ್ರಿಯೆ ಆರಂಭ ಆಗುತ್ತೆ. ಸದ್ಯಕ್ಕೆ ಇದು ಭಾರತೀಯ ವಾಯುಪಡೆಯ ಪ್ರಪೋಸಲ್ ಹಂತದಲ್ಲಿದೆ. ಇನ್ನು ಇಲ್ಲಿ ರಫೇಲ್ ಖರೀದಿಯ ಪ್ರಪೋಸಲ್ ಸುದ್ದಿ ಕೇಳಿಬಂದ ಕೂಡಲೇ ಈ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಕೇಳಿಸ್ತಾ ಇವೆ. ಇಲ್ಲಿ ಇದೇ ಯುದ್ಧ ವಿಮಾನಗಳ ಡೀಲ್ಗಾಗಿ ಅಮೆರಿಕ ಹಾಗೂ ರಷ್ಯಾಗಳು ಕೂಡ ಸ್ಪರ್ಧೆಯಲ್ಲಿದ್ವು. ಅಮೆರಿಕ ತನ್ನ F-35 ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಕೊಡೋದಕ್ಕೆ ಸಿದ್ಧ ಆಗಿತ್ತು. ಇನ್ನು ರಷ್ಯಾ ನಮ್ಮ Su-57ಗಳನ್ನ ಆಫರ್ ಬೆಲೆಗೆ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಅದೆಲ್ಲವನ್ನ ಬಿಟ್ಟು ಇಲ್ಲಿ ರಫೇಲ್ ಅನ್ನ ಭಾರತೀಯ ವಾಯುಪಡೆ ಆಯ್ಕೆ ಮಾಡಿಕೊಂಡಿದೆ. ಇನ್ನು ಇದರ ಬೆಲೆ ಗೆಳೆಯರೆ 114 ರಫೇಲ್ ಜೆಟ್ಗಳಿಗೆ 3.25 ಲಕ್ಷ ಕೋಟಿ ರೂಪಾಯಿ, ಅಂದ್ರೆ ಒಂದು ರಫೇಲ್ ಬೆಲೆ 7,950 ಕೋಟಿ ರೂಪಾಯಿಗಳ ಅಷ್ಟಾಯ್ತು. ಇಷ್ಟು ಬೆಲೆ ಕೊಟ್ರೆ ರಷ್ಯಾದ 4 Su-57ಗಳು ಬಂದ್ಬಿಡ್ತವೆ. Su-57 ಅನ್ನೋದು 5ನೇ ತಲೆಮಾರಿನ ಯುದ್ಧ ವಿಮಾನ. ಹಾಗೆ ಅವರು ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಫೇಲ್ ನಮಗೆ ಸೋರ್ಸ್ ಕೋಡ್ ಅನ್ನ ಕೂಡ ಕೊಡೋದಿಲ್ಲ. ಸೊ ಇಷ್ಟೊಂದ ಹಣ ಕೊಟ್ಟು ರಫೇಲ್ ಅನ್ನ ಯಾಕೆ ಖರೀದಿ ಮಾಡಬೇಕು, Su-57ಗೆ ಹೋಗ್ಬಿಡಬಹುದಲ್ವಾ ಅನ್ನೋದು ಒಂದು ವಾದ. ಸ್ನೇಹಿತರೆ, ಇಲ್ಲಿ Su-57 ಅನ್ನೋದು ಇನ್ನೂ ಸಂಪೂರ್ಣವಾಗಿ ಸಿದ್ಧವಾದಂತಹ ಯುದ್ಧ ವಿಮಾನ ಅಲ್ಲ. ಅವು ಯುದ್ಧರಂಗದಲ್ಲಿ ಸಾಬೀತವಾಗಿಲ್ಲ. ಹಾಗೆ ರಷ್ಯಾ ತಾನು ಪ್ರಾಮಿಸ್ ಮಾಡಿದ್ದನ್ನೆಲ್ಲ ಕೊಟ್ಟುಬಿಡುತ್ತೆ ಅಂತ ಕೂಡ ಅಲ್ಲ. ಈಗಾಗಲೇ ರಷ್ಯಾ ಜೊತೆ ಭಾರತಕ್ಕೆ ಯುದ್ಧ ವಿಮಾನಗಳ ಜಂಟಿ ತಯಾರಿಕೆ ಒಪ್ಪಂದಗಳಿವೆ. ಅವೆಲ್ಲ ಲೈಸೆನ್ಸ್ ತಗೊಂಡು ಇಲ್ಲಿ ಅಸೆಂಬಲ್ ಮಾಡ್ತಾ ಇರೋದು ಹೊರತು ರಷ್ಯಾ ಯಾವ ತಂತ್ರಜ್ಞಾನವನ್ನು ಭಾರತದ ಜೊತೆಗೆ ಹಂಚಿಕೊಂಡಿಲ್ಲ. ಹೀಗಾಗಿ Su-57 ಬಗ್ಗೆ ಈ ಹಂತದಲ್ಲಿ ಹೆಚ್ಚು ಯೋಚನೆ ಮಾಡೋದು ಸರಿಯಲ್ಲ ಅಂತ ವಾಯುಪಡೆಯ ನಿವೃತ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹಾಗೆ 2,950 ಕೋಟಿ ಅನ್ನೋದು ಬರೀ ವಿಮಾನಕ್ಕೆ ಮಾತ್ರ ಅಲ್ಲ, ಅದರಲ್ಲಿ 30% ಇಂಡಿಜಿನಸ್ ಸಿಸ್ಟಮ್ಗಳ ಅಳವಡಿಕೆಯಾಗಬೇಕು. ರಫೇಲ್ನ ಮೇಂಟೆನೆನ್ಸ್, ರಿಪೇರ್ ಹಾಗೂ ಓವರ್ ಹಾಲ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು, ಸಿಮ್ಯುಲೇಟರ್ಗಳು, ಲಾಜಿಸ್ಟಿಕ್ಸ್ ಸಪೋರ್ಟ್, ನಮಗೆ ಬೇಕಾದ ಹಾಗೆ ಆ ವಿಮಾನದಲ್ಲಿ ಒಂದಷ್ಟು ಬದಲಾವಣೆಗಳು ಇವೆಲ್ಲ ಇರೋದ್ರಿಂದ ಇಲ್ಲಿ 3.25 ಲಕ್ಷ ಕೋಟಿ ರೂಪಾಯಿಗಳವರೆಗೆ ಖರ್ಚಾಗ್ತಾ ಇದೆ. ಅದೆಲ್ಲವನ್ನ ಲೆಕ್ಕ ಹಾಕಿದಾಗ 114 ರಫೇಲ್ಗಳಿಗೆ ಪ್ರತಿ ರಫೇಲ್ಗೆ 2,950 ಕೋಟಿ ರೂಪಾಯಿಗಳಾಗುತ್ತೆ ಹೊರತು ಬರೀ ರಫೇಲ್ ಯುದ್ಧ ವಿಮಾನದ ಖರೀದಿಗೆ ಮಾತ್ರ ಖರ್ಚಾಗ್ತಿರೋ ಹಣ ಇದಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ರಫೇಲ್ ಸೋರ್ಸ್ ಕೋಡ್ ಅನ್ನ ಕೊಡೋದಿಲ್ಲ. ಅದು ಬಿಡಿ, ಯಾರು ಕೊಡೋದಿಲ್ಲ. ಅಮೆರಿಕಾದ F-35 ಅನ್ನ ಖರೀದಿ ಮಾಡಿದ್ರು, Su-57 ಖರೀದಿ ಮಾಡಿದ್ರು, ಸೋರ್ಸ್ ಕೋಡ್ ಏನು ಭಾರತಕ್ಕೆ ಸಿಗೋದಿಲ್ಲ. ಆದ್ರೆ ಇಲ್ಲಿ ಸೋರ್ಸ್ ಕೋಡ್ಗಿಂತ ಆ ಯುದ್ಧ ವಿಮಾನಗಳ ಇಂಟಿಗ್ರೇಷನ್ ಅನ್ನೋದು ಮುಖ್ಯ ಆಗುತ್ತೆ. ಅದರಲ್ಲಿ ನಮ್ಮ ಆಯುಧಗಳನ್ನ, ನಮ್ಮ ಸ್ವದೇಶಿ ಮಿಸೈಲ್ಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಅವಕಾಶ, ಹಾಗೆ ನಮ್ಮ ರಾಡಾರ್ ಹಾಗೂ ನಮ್ಮ ಇನ್ನಿತರ ಯುದ್ಧ ವಿಮಾನಗಳು, ಅವಾಕ್ಸ್ ವಿಮಾನಗಳು, ಏರ್ ಡಿಫೆನ್ಸ್ ಮುಂತಾದವುಗಳ ಜೊತೆ ಕಮ್ಯುನಿಕೇಷನ್ ವ್ಯವಸ್ಥೆ ಇದೆಲ್ಲ ಆಗಬೇಕಾಗುತ್ತೆ. ಅದನ್ನ ಡಸಾಲ್ಟ್ ಮಾಡಿಕೊಡುತ್ತೆ. ಸ್ನೇಹಿತರೆ, ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯ ವಾಯುಪಡೆ ರಫೇಲ್ ಯುದ್ಧ ವಿಮಾನಗಳನ್ನೇ ಬಯಸ್ತಾ ಇರೋದಕ್ಕೆ ಒಂದು ಕಾರಣ ಕೂಡ ಇದೆ. ರಫೇಲ್ 4.5 ಜನರೇಷನ್ ಯುದ್ಧ ವಿಮಾನ ಆದ್ರೂ ಅದರಲ್ಲಿನ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಬೇರೆಲ್ಲ ಯುದ್ಧ ವಿಮಾನಗಳಿಗಿಂತ ಚೆನ್ನಾಗಿದೆ. ಫೇಕ್ ಸಿಗ್ನೇಚರ್ಗಳನ್ನ ರಿಲೀಸ್ ಮಾಡೋ ಮೂಲಕ ಶತ್ರುಗಳ ಏರ್ ಡಿಫೆನ್ಸ್ ಅನ್ನ ಇದು ಅತ್ಯದ್ಭುತವಾಗಿ ವಂಚಿಸುತ್ತೆ. ಹಾಗೆ ಇದರಲ್ಲಿ ಆರ್ಟಿಫಿಷಿಯಲ್ ಟೆಕ್ನಾಲಜಿಯ ಬಳಕೆ ಕೂಡ ತುಂಬಾ ಚೆನ್ನಾಗಿದೆ. ಮೊನ್ನೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ರಫೇಲ್ ಯುದ್ಧ ವಿಮಾನಗಳು ತುಂಬಾ ಚೆನ್ನಾಗಿ ಕೆಲಸ ಕೂಡ ಮಾಡಿವೆ. ಹೀಗಾಗಿ ಭಾರತೀಯ ವಾಯುಪಡೆ ರಫೇಲ್ ಅನ್ನೇ ಬಯಸ್ತಾ ಇದೆ. ಇನ್ನು ಈಗಾಗಲೇ ನಮ್ಮ ವಾಯುಪಡೆ ಹಾಗೂ ನೌಕಾಪಡೆಯಲ್ಲಿ ಒಂದಷ್ಟು ರಫೇಲ್ಗಳಿವೆ. ಅವುಗಳನ್ನ ಬಳಸಿದ ಅನುಭವ ನಮ್ಮ ಪೈಲಟ್ಗಳಿಗೆ ಇದೆ. ಹೀಗಾಗಿ ತರಬೇತಿ ಹಾಗೂ ಯುದ್ಧ ವಿಮಾನಗಳ ಇಂಟಿಗ್ರೇಷನ್ ಅನ್ನೋದು ಇಲ್ಲಿ ಕಷ್ಟ ಆಗೋದಿಲ್ಲ. ಅದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗೋದಿಲ್ಲ. ರಫೇಲ್ ನಮ್ಮಲ್ಲಿ ಈಗಾಗಲೇ ಸರ್ವಿಸ್ ಹಾಗೂ ಮತ್ತೆ MRO ಫೆಸಿಲಿಟಿಗಳನ್ನು ಕೂಡ ಹೊಂದಿದೆ. ಹೈದರಾಬಾದ್ನಲ್ಲಿ ಇಂಜಿನ್ ಸರ್ವಿಸ್ ಘಟಕ ಇದೆ, ಅಂಬಾಲದಲ್ಲಿ ಏವಿಯೇಷನ್ MRO ಫೆಸಿಲಿಟಿ ಇದೆ, ಹಾಗೆ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ ಮೇಂಟೆನೆನ್ಸ್, ರಿಪೇರ್ ಹಾಗೂ ಓವರ್ ಹಾಲ್ ಘಟಕವನ್ನು ಸ್ಥಾಪನೆ ಮಾಡುವ ಪ್ರಯತ್ನಗಳು ಆರಂಭ ಆಗಿವೆ. ಹಾಗೆ ಇನ್ನಷ್ಟು ಸರ್ವಿಸ್ ಘಟಕಗಳನ್ನು ಕೂಡ ಡಸಾಲ್ಟ್ ಭಾರತದಲ್ಲಿ ಮಾಡೋದಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ನಮಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ದೇಶವೊಂದರ ಸ್ನೇಹ ಕೂಡ ಬೇಕಾಗಿದೆ. ರಷ್ಯಾ ನಮ್ಮ ಜೊತೆ ಇದೆ ಅನ್ನೋದು ನಿಜ. ಆದರೆ ಚೈನಾನ ಭಾರತನ ಅಂತ ಬಂದಾಗ ರಷ್ಯಾದ ಆಯ್ಕೆ ಭಾರತಕ್ಕಿಂತ ಹೆಚ್ಚು ಚೈನಾನೇ ಆಗಬಹುದು. ಇನ್ನು ಅಮೆರಿಕಾನ ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬ್ರಿಟನ್ ಅಮೆರಿಕಾದ ತಾಳಕ್ಕೆ ತಕ್ಕ ಹಾಗೆ ಕುಣಿಯುತ್ತೆ ಹೊರತು ಅದಕ್ಕೆ ಅದರದ್ದೇ ಆದ ನಿರ್ಧಾರಗಳಿಲ್ಲ. ಇನ್ನು ಫ್ರಾನ್ಸ್ ಹಿಂದಿನಿಂದಲೂ ಕೂಡ ಭಾರತದ ಜೊತೆಗೆ ಇದೆ. ಇಡೀ ಜಗತ್ತು ಅಣು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಭಾರತದ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತಲ್ಲ, ಆಗ ಭಾರತದ ಜೊತೆ ನಿಂತ ಕೆಲವು ದೇಶಗಳ ಪೈಕಿ ಫ್ರಾನ್ಸ್ ಕೂಡ ಒಂದು. ಹಾಗೆ ರಫೇಲ್ ಯುದ್ಧ ವಿಮಾನಗಳು ಭಾರತೀಯ ಪಡೆಗಳಿಂದ ರಿಯಲ್ ವಾರ್ ಟೆಸ್ಟ್ಗೆ ಒಳಪಟ್ಟಿವೆ. ಹೀಗಾಗಿ ಭಾರತ ಯುದ್ಧ ವಿಮಾನ ಖರೀದಿಯಲ್ಲಿ ರಫೇಲ್ ಅನ್ನ ಆಯ್ಕೆ ಮಾಡಿಕೊಂಡಿರಬಹುದು. ಇದಾಗಿತ್ತು ಸ್ನೇಹಿತರೆ USA ಹಾಗೂ ಇಂಡಿಯಾದ ಟ್ರೇಡ್ ಡೀಲ್ ಮತ್ತು ಫ್ರಾನ್ಸ್ ಹಾಗೂ ಭಾರತದ ನಡುವೆ ನಡೆದ ಡಿಫೆನ್ಸ್ ಡೀಲ್ ಮಾಹಿತಿ.
ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.